ತರಕಾರಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಅಲ್ವಾ? ತರಕಾರಿ ಅಂದರೆ ಮುಖ ಸಿಂಡರಿಸೋರೇ ಜಾಸ್ತಿ. ಯಾಕಂದರೆ ಒಬ್ಬೊಬ್ರಿಗೆ ತರಕಾರಿ ತಿನ್ನೋದಂದ್ರೇ ಆಗಲ್ಲ. ಆದರೆ ಈ ತರಕಾರಿ ಅಂದರೆ ಸ್ವಲ್ಪ ಜನಕ್ಕೆ ತುಂಬ ಇಷ್ಟಪಡ್ತಾರೆ. ಹಾಗೆ ಇದು ತಿನ್ನೋದಂದ್ರೆ ತುಂಬ ಟೇಸ್ಟಿಯಾಗುತ್ತೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ. ಇವತ್ತು ನಾನು ಬೆಂಡೆಕಾಯಿಂದ ಫ್ರೈ ಮಾಡ್ಕೋತಾ ಹಾಗೆ ಬೆಂಡೆಕಾಯಿಂದ ನಮಗೆ ಹೆಲ್ತಿಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ. ನೋಡ್ತಾ ಇರಿ. ಹಾಗೆ ಬೆಂಡೆಕಾಯಿ ತಿನ್ನೋರು ಹಾಗೆ ಒಂದು ಕಮೆಂಟ್ ಮಾಡಿ, ಇಷ್ಟ ಆದರೆ ಹಾಗೆ ಶೇರ್ ಮಾಡ್ತಾ ಹೋಗಿ. ಹೀಗೆ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಜ್ಯೋತಿ ವ್ಲಾಗ್ಸ್ನ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 1ಇಂದ ಸ್ಟಾರ್ಟ್ ಆಗಿ 100ನ ತಲುಪಿದ್ದೀನಿ ಅಂದರೆ ಎಲ್ಲ ನಿಮ್ಮ ಪ್ರೀತಿ ಅನ್ಕೋತೀನಿ. ಹೀಗೆ ಪ್ರೀತಿನ ಕೊಡ್ತಾ ಹೋಗಿ. ಹಾಗೆ ಇವತ್ತು ಬೆಂಡೆಕಾಯಿಂದ ಹೇಗೆ ನಾವು ಫ್ರೈ ಮಾಡ್ಕೊಂಡು ನಮ್ಮ ಆರೋಗ್ಯನೂ ಹೆಚ್ಚಿಸ್ಕೋಬೋದು, ಬೆಂಡೆಕಾಯಿಂದ ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ನಾವು ಬೆಂಡೆಕಾಯಿ ಹೆಚ್ಚೋಕ್ಕಿಂತ ಮುಂಚೆ ನೀಟಾಗಿ ತೊಳೆದು ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಒಂದು ಒಣ ಬಟ್ಟೆಲಿ ಒರೆಸ್ಕೊಂಡು ನಂತರ ಅದನ್ನು ನಾವು ಹೆಚ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಬೆಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಹಾಗೆ ಫ್ರೈ ಮಾಡ್ಕೋತಾರೆ, ಬಟ್ ನಾನು ಇಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಈ ಬೆಂಡೆಕಾಯಲ್ಲಿ ಯಾವಾಗಲೂ ಲೋಳೆ ಥರ ಬರುತ್ತೆ ಅಲ್ವ, ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ. ಈ ಲೋಳೆ ಹೋಗಬೇಕು ಅಂತ ಹೇಳಿದ್ರೆ ಒಬ್ಬರು ಡ್ರೈಲೇ ರೋಸ್ಟ್ ಮಾಡ್ತಾರೆ. ನಾನಿಲ್ಲಿ ಎಣ್ಣೆ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ಇದರಿಂದನೂ ಅಷ್ಟೇ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಲೋಳೆ ಥರನೂ ಸ್ವಲ್ಪನೂ ಇರಲ್ಲ, ಲೋಳೆ ಥರನೂ ಇರಲ್ಲ, ಅಂಟಂಟು ಆಗೋಲ್ಲ. ಇದೇ ಥರ ನೀಟಾಗಿ ಫ್ರೈ ಮಾಡ್ಕೊತಾ ಹೋಗಬೇಕು. ಹಾಗೆ ಬೆಂಡೆಕಾಯಿಂದ ನಮಗೇನೇನು ಬೆನಿಫಿಟ್ ಅಂತ ನೋಡ್ತಾ ಹೋಗೋಣ. ಬೆಂಡೆಕಾಯಿ ತಿನ್ನೋದ್ರಿಂದ ನಮಗೆ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಪ್ಲೀಸ್ ಬೆಂಡೆಕಾಯಿನ ಯೂಸ್ ಮಾಡಿ. ಯಾಕಂದರೆ ಬೆಂಡೆಕಾಯಿಲಿರೋವಂಥದ್ದು ತುಂಬ ಕ್ಯಾಲ್ರಿ ಕಡಿಮೆ ಇರುತ್ತೆ. ಸೊ ಇದು ಏನು ಮಾಡುತ್ತೆ, ತೂಕ ಇಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಬೆಂಡೆಕಾಯಲ್ಲಿ ನಾರಿನಂಶ ಹೆಚ್ಚಿರೋದ್ರಿಂದ ಇದು ನಾವು ಸ್ವಲ್ಪ ಒಂದು ಅರ್ಧ ಕೆಜಿಯಷ್ಟು ಮಾಡಿಕೊಂಡು ಚಪಾತಿಗೆ ಅಂತ ತಿನ್ಕೊಂಡ್ರು ಸಂಜೆ ತನಕ ಸ್ವಲ್ಪನೂ ಹೊಟ್ಟೆ ಹಸಿಯೋದೇ ಇಲ್ಲ, ನೀಟಾಗಿ ಹೊಟ್ಟೆ ತುಂಬಿದ ಥರ ಇರುತ್ತೆ. ಹಾಗೆ ಯಾರ್ಯಾರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಹಾಗೆ ಹಾರ್ಟ್ ವೀಕ್ ಇರುತ್ತೆ ಅಂಥವ್ರಿಗೆ ಕಾಯಿಲೆಗೆ ತುಂಬ ಒಳ್ಳೆಯದಿದು. ಕೊಲೆಸ್ಟ್ರಾಲ್ನ ತುಂಬ ಕಡಿಮೆ ಮಾಡುತ್ತೆ. ಆಮೇಲೆ ಬೆಂಡೆಕಾಯಲ್ಲಿರೋ ನಾರಿನಂಶ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಶುಗರ್ ಯಾರ್ಯಾರಿಗಿರುತ್ತೆ ಪ್ಲೀಸ್ ಅವರು ಬೆಂಡೆಕಾಯಿನ ಸೇವನೆ ಮಾಡ್ತಾ ಹೋಗಿ. ಹಾಗೆ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಈಗ ನೋಡಿ ಬೆಂಡೆಕಾಯಿ ಇಷ್ಟು ಫ್ರೈ ಆಗಿದೆ, ಅಂಟಂಟಿದೆ ನೋಡಿ. ನೀವು ಲೋಳೆಸರ ನೋಡ್ತಾ ಇದ್ದೀರ, ಚೂರೂ ಇಲ್ಲ ಅದ್ರಲ್ಲಿ ಅಂಟಂಟು ಅನ್ನೋದೇ ಇಲ್ಲ. ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಹಾಗೂ ಸ್ವಲ್ಪ ಬೆಂದಿರುತ್ತೆ. ಹಾಗೆ ಇವಾಗ ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಹಾಗೆ ಒಂದೇ ಒಂದು ಹಸಿಮೆಣ್ಸಿಕಾಯಿ ಹೆಚ್ಕೊಂಡಿದ್ದೀನಿ. ಆ ಹಸಿಮೆಣ್ಸಿಕಾಯಿ ಹೆಚ್ಕೊಂಡು ಒಂದು ಈರುಳ್ಳಿ, ನೀವು ಸಣ್ಣದಾಗಾದ್ರೂ ಕಟ್ ಮಾಡ್ಕೋಬೋದು, ಇಲ್ಲ ಉದ್ದವಾಗಾದರೂ ಕಟ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಹೋಗಬೇಕು. ಹಾಗೆ ನಾನು ಹೇಳೋದು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಯಾರ್ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತೀರ ಇವ್ರೇನು ಮಾಡಿ ಬೆಂಡೆಕಾಯಿನ ತೊಗೋತಾ ಇರಿ. ಯಾಕಂದರೆ ನೀವು ಹಾಸ್ಪಿಟಲಿಗೆ ಹೋದ ತಕ್ಷಣ ಇವರು ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ಅದ್ರ ಜೊತೆಗೆ ನೀವು ಬೆಂಡೆಕಾಯಿನ ತಿನ್ನೋದ್ರಿಂದ ನಿಮಗೆ ಏನು ಹೊಟ್ಟೆಲಿರೋ ಮಗು ಬೆಳೀತಾ ಇರುತ್ತೆ, ಅದಕ್ಕೆ ತುಂಬ ಹೆಲ್ಪ್ಫುಲ್ಲಾಗಿ ಅದು ಬೆಳೀತಾ ಹೋಗುತ್ತೆ. ಹಾಗೆ ಇದೇನು ಮಾಡುತ್ತೆ, ಅಬಾರ್ಷನ್ನ ತಡೆಗಟ್ಟುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ. ಹಾಗೆ ಇದೇನಾಗುತ್ತೆ, ಪ್ರತಿನಿರೋಧಕ ಶಕ್ತಿ ಅಂತ ಗೊತ್ತಿರುತ್ತಲ್ವ ನಿಮಗೆ, ಆ್ಯಂಟಿಬಯೋಟಿಕ್ ಅಂತ ಹೇಳ್ತೀವಲ್ವ. ಬೆಂಡೆಕಾಯಿ ತಿನ್ನೋದ್ರಿಂದ ನಮಗೆ ದೇಹದಲ್ಲಿ ಆ್ಯಂಟಿಬಯೋಟಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಬೆಂಡೆಕಾಯಲ್ಲಿ ಐರನ್ನು, ಫಾಲಿಕ್ಕು, ವಿಟಮಿನ್ ಕೆ ಇರೋದ್ರಿಂದ ಯಾರಿಗೆ ಬ್ಲಡ್ ಕಡಿಮೆ ಅಂತ ಹೇಳ್ತಾರಲ್ವ, ಆಮೇಲೆ ಅವ್ರಿಗೆಲ್ಲ ಬ್ಲಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ಇದು ಕರಳಿನ ಕ್ಯಾನ್ಸರ್ನು ತಡೆಗಟ್ಟುತ್ತೆ. ಈಗ ನೋಡಿ ನೀಟಾಗಿ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೆಟೊನೂ ಅಷ್ಟೇ ನೀಟಾಗಿ ಸ್ಮೂತಿಯಾಗಿ ಪೇಸ್ಟ್ ಮಾಡ್ಕೊತಾ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನೀಗ 1 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ನಿಮಗೆ ಟೇಸ್ಟಿಗೆ ಹಾಗೆ ಕಲರ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನಂತರ ಫ್ರೈ ಮಾಡ್ಕೋತಾ ಇದಕ್ಕೆ ನೀವು ಬೇಕಾದ್ರೆ ಇವಾಗಲೇ ಉಪ್ಪನ್ನೂ ಆ್ಯಡ್ ಮಾಡ್ಕೋಬೋದು. ನೀಟಾಗಿ ಇದು ಬೆಂದ ಮೇಲೆ ನೀವು ಸಮೇತ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ಈಗ ನೋಡಿ ರೆಡಿ ಆಗ್ತಾ ಇದೆ, ಅದು ರೆಡಿಯಾಗಿದೆ. ನೀಟಾಗಿ ಪೇಸ್ಟ್ ಅದು ಯಾವಾಗ ಸ್ಮೂತಾಗಿ ಟೊಮೆಟೊ ಒಂದು ಸ್ವಲ್ಪ ಸ್ಮೂತ್ ಥರ ಆದ ತಕ್ಷಣ ನೀವೇನು ಮಾಡಿ 1 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿ. ನಾನು ಅದಕ್ಕೋಸ್ಕರನೇ ಖಾರ ಪುಡಿ ಹಾಕೋದಕ್ಕೋಸ್ಕರನೇ ಒಂದೇ ಒಂದು ನಾನು ಹಸಿಮೆಣ್ಸಿಕಾಯಿ ಯೂಸ್ ಮಾಡಿದ್ದೀನಿ. ನಿಮಗೆ ಖಾರ ಪುಡಿ ಇಷ್ಟ ಇಲ್ಲ ಅಂತ ಹೇಳೋರು ಏನು ಮಾಡಿ, ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಬೋದು. ಬಟ್ ಹಸಿಮೆಣ್ಸಿಕಾಯಿನ ಜಾಸ್ತಿ ಯೂಸ್ ಮಾಡಬೇಡಿ, ಇದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ
ಬೆಂಡೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಕೈಲಿ ಫಸ್ಟ್ ಹಾಕಿ ತೋರಿಸ್ದೆ, ಸ್ವಲ್ಪನೂ ಅಂಟಂಟು ಬರೋಲ್ಲ, ಅಷ್ಟು ನೀಟಾಗಿ ಫ್ರೈ ಆಗಿರುತ್ತೆ. ಹಾಗೆ 5 ನಿಮಿಷ ಅದನ್ನು ಬೇಯಕ್ಕೆ ಬಿಡಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಬೆಂಡೆಕಾಯಿಂದ ಬೆನಿಫಿಟ್ ಅಂದರೆ ನಿಮ್ಮ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು. ಕಣ್ಣಿನ ದೃಷ್ಟಿ ಯಾರಿಗೆ ದೃಷ್ಟಿದೋಷ ಇದೆ ಪ್ಲೀಸ್ ಅವರು ಬೆಂಡೆಕಾಯಿನ ಸೇವನೆ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು, ದೃಷ್ಟಿಗೂ ಒಳ್ಳೆಯದು. ಈಗ ನೀಟಾಗಿ ಫ್ರೈ ಆಗ್ತಾಯಿದೆ. ಇವಾಗ ಏನು ಮಾಡಬೇಕು, 1 ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಸಾಲ್ಟ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವೀಗ 1 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನೀರು ಯಾಕಂದರೆ ಇದು ಫ್ರೈ ಮಾಡ್ತಾ ಅದು ತೀರಾ ಡ್ರೈ ಆಗ್ತಾ ಹೋಗುತ್ತೆ. ಅವಾಗ ಏನು ಮಾಡಬೇಕು, 1 ಗ್ಲಾಸಷ್ಟು ನಾವು ನೀರನ್ನ ಆ್ಯಡ್ ಮಾಡೋದ್ರಿಂದ ಇನ್ನೂ ಏನು ಬೆಂದಿರಲ್ಲ ಗ್ರೇವಿ ಅಂತ ಅನ್ಕೋತೀವಿ, ಫ್ರೈ ಅನ್ಕೋತೀವಿ, ಅದು ನೀಟಾಗಿ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಇಟ್ಟರೆ ನೀಟಾಗಿ ಮಸಾಲೆನೂ ಅಷ್ಟೇ ಹಿಡ್ದಿರುತ್ತೆ, ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಇದಕ್ಕೆ ಹುಣಸೆ ಹುಳಿನೂ ಹಾಕ್ತಾರೆ, ಬಟ್ ನಾನು ಟೊಮೆಟೊ ಯೂಸ್ ಮಾಡಿರೋದ್ರಿಂದ ನಾನು ಹುಣಸೆ ಹುಳಿ ಹಾಕ್ತಾ ಇಲ್ಲ. ಇವಾಗ ನೋಡಿ ಬೆಂದಿದೆ, ನಿಮಗೆ ಗೊತ್ತಾಗ್ತಿದೆ, ಗ್ರೇವಿ ಥರನೂ ಬಿಟ್ಕೊಳುತ್ತೆ, ಯಾಕಂದರೆ ಖಾರ ಪುಡಿ ಹಾಕಿದ್ದೀವಿ. ಸೊ ಹಾಗಾಗಿ ಇದು ಚಪಾತಿಗೂ ಅಷ್ಟೇ, ದೋಸೆಗೆ, ನೀವು ಅನ್ನಕ್ಕೆ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀನಿ ಸೈಡ್ಸಿಗೆ ಏನೂ ಇಲ್ಲ ಅಂತ ಅಂದ್ರೂ ಇದನ್ನು ಯೂಸ್ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಹಾಗೆ ಇದಕ್ಕೆ ನಾನು ಇವಾಗ ಮೇಲೆ ಕೊತ್ತಂಬರಿ ಹಾಗೆ ತೆಂಗಿನ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಇದು ಹಾಕಿದ್ಮೇಲಂತೂ ಟೇಸ್ಟ್ ಇನ್ನೂ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಇದಕ್ಕೆ ಲಾಸ್ಟಿಗೆ ಲೋ ಫ್ಲೇಮ್ ಮಾಡ್ಕೊಂಡು ಇಲ್ಲ ಗ್ಯಾಸ್ ಆಫ್ ಮಾಡ್ಕೊಂಡು ನಿಂಬೆ ಹುಳಿನೂ ಬಿಟ್ಕೋಬೋದು. ಅದೇನೂ ಇಲ್ಲ, ಸಿಂಪಲಾಗಿ ಮಾಡ್ಕೋಬೇಕು ಅಂದರೆ ಇಷ್ಟು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ನು. ಈಗ ಸಡನ್ನಾಗಿ ನಮಗೆ ಅನ್ನನೂ ಇಲ್ಲ, ನಾವು ಊಟ ಮಾಡೋಕ್ಕೆ ಜಸ್ಟ್ ಪಲ್ಯ ತಿನ್ನಬೇಕು ಡಯಟ್ ಮಾಡೋರು ಅನ್ನೋರು ಈ ಪಲ್ಯ ತಿಂದು ಡಯಟ್ ಮಾಡ್ಕೋಬೋದು. ಯಾಕಂದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಅರ್ಧ kg ಇರೋದು ಒಬ್ಬರೇ ತಿಂದು ಖಾಲಿ ಮಾಡ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ರೆಸಿಪಿ ರೆಡಿಯಾಗಿದೆ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಚಪಾತಿಗೆ ಹಾಗೆ ದೋಸೆಗೂ ತುಂಬ ಕಾಂಬಿನೇಷನ್ ತುಂಬ ಒಳ್ಳೆಯದು. ನಾವು ಬರೀ ಈ ಥರ ಅನ್ನೋದ್ಕೊಳ್ಳೋದಕ್ಕಿಂತ ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲ ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ತರಕಾರಿನ, ಹಸಿ ತರಕಾರಿನೂ ಒಬ್ಬೊಬ್ಬರು ತಿಂತಾ ಇರ್ತಾರೆ. ಶುಗರ್ ಇರೋರು ಹಸಿ ಬೆಂಡೆಕಾಯಿ ತಿಂತಾರೆ, ಹಸಿ ಮೂಲಂಗಿ ತಿಂತಾರೆ. ಹಾಗೆ ನಾವು ಅಷ್ಟೇ ಏನು ಹಸಿಯಾಗಿ ತಿನ್ಬೋದು ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಹಾಗೆ ತಿನ್ನೋಣ. ಕ್ಯಾರೆಟು ಆಗ್ಬೋದು ಎಲ್ಲನೂ ನೀಟಾಗಿ ನೀರಲ್ಲಿ ತೊಳೆದು ವಾಶ್ ಮಾಡಿ ಸೇವನೆಯಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದ ಈಗಂತೂ ಆರೋಗ್ಯದಲ್ಲಿ ತುಂಬ ಏರುಪೇರು ಆಗ್ತಾ ಇದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಹೆಚ್ಚಿನದಾಗಿ ತರಕಾರಿಗಳನ್ನ ಯೂಸ್ ಮಾಡಿ, ಹಾಗೆ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆರೋಗ್ಯವೇ ಭಾಗ್ಯ ಅಲ್ವಾ? ದುಡ್ಡಿದ್ರೆ ಬದುಕೋಕ್ಕಾಗಲ್ಲ, ಆರೋಗ್ಯ ಇದ್ದರೆ ಹೇಗೋ ಮಾಡಿ ಆದರೂ ಬದುಕ್ಬೋದಲ್ವಾ? ಸೊ ಹಾಗಾಗಿ ಇವಾಗ ಗ್ರೇವಿನೂ ರೆಡಿಯಾಗಿದೆ. ಹಾಗೆ ನಾನು ಮಧ್ಯಾಹ್ನಕ್ಕೆ ಅನ್ನದ ಜೊತೆಗೆ ಬೇಳೆ ತಿಳಿಸಾಂಬಾರು ಮಾಡ್ಕೊಂಡಿದ್ದೆ, ಸೈಡಿಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಅಂದರೆ ನಾನು ಸಾಂಬಾರು ಜೊತೆಗೆ ನಾನು ಬೆಂಡೆಕಾಯಿ ಇದು ಫಸ್ಟು ಟೈಮ್ ನೋಡ್ಕೋತಾ ಇರೋದು, ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ನಾನು ಬೆನಿಫಿಟ್ ತಿಳ್ಕೊಂಡ್ಮೇಲೆ ಬೆಂಡೆಕಾಯಿ ತಿನ್ನಬೇಕು ಅಂತ ಅಂದ್ಕೊಂಡು ನಿಮಗೂ ಹೆಲ್ಪ್ಫುಲ್ ಆಗಲಿ ಇದನ್ನು ನೋಡ್ತಿರೋರ್ಗು ಅಂತಲೂ ಅದ್ರದ್ದು ಏನು ಉಪಯುಕ್ತ ಮಾಹಿತಿ ಇದೆ ಅದು ನಿಮಗೆ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಶೇರ್ ಮಾಡ್ತಾ ಹೋಗಿ. ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಯಾರ್ಯಾರು ಮಾಡಬೇಕು ಅಂತ ಹೇಳ್ತೀರಾ ಪ್ಲೀಸ್ ಮಸ್ಟ್ ಆ್ಯಂಡ್ ಶುಡ್ ನೀವು ಬೆಂಡೆಕಾಯಿನ ಯೂಸ್ ಮಾಡ್ತಾ ಹೋಗಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್.